ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಅಂತ. ಭಗವಂತನ ಕೃಪೆಯಿಂದ ಈವರೆಗೆ ಒಂದು 300 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೇನೆ. ನಮ್ಮ ಧನ್ವೀರ್ ಅವರು ನಟಿಸಿರ್ತಕ್ಕಂಥ ಈ ಚಿತ್ರ ಹಯಗ್ರೀವ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಕೊನೆಯವರೆಗೂ ಕೂಡ ಕುತೂಹಲವನ್ನು ಕಾಯ್ಕೊಂಡೋಗುತ್ತೆ. ಹೈಲಿ ಒಂದು ಸಸ್ಪೆನ್ಸ್ ಇರ್ತಕ್ಕಂಥ ಸಿನಿಮಾ, ಪ್ರತಿಯೊಬ್ಬರು ಕೂಡ ನೋಡಬೇಕಾದಂಥ ಸಿನಿಮಾ. ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ತೇವೆ. ಅವರಿಗೆ ಸರಿಸಾಟಿಯಾಗಿ ಎಲ್ಲ ನಟನಟರು ಕೂಡ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಅನ್ನದಾತರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವ್ರಿಗೆ, ಹಾಗೆ ನಿರ್ದೇಶಕರಾಗಿರ್ತಕ್ಕಂಥ ರಘುಕುಮಾರ್ ಅವ್ರಿಗೆ ಭಾಳ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರೂ ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರ ಚೆನ್ನಾಗಿದೆ. ಕನ್ನಡ ಚಿತ್ರರಂಗದ ಈ ಒಂದು ಒಳ್ಳೆಯ ಚಿತ್ರವನ್ನು ಕನ್ನಡ ರಸಿಕರು ಇದನ್ನು ಸ್ವಾಗತಿಸಬೇಕು. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಹಯಗ್ರೀವ ಸಿನಿಮಾ ನೋಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಡಾಕ್ಟರ್ ಚಿಕ್ಕಜ್ಜಾಜಿ ಮಹಾದೇವ್, ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಒಂದು ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಮೂರ್ತಿನ ಪಾತ್ರ ಮಾಡಿದ್ದೇನೆ. ಅದಾದ ನಂತರ ಚಿತ್ರಕ್ಕೊಂದು ತಿರುವು ಸಿಗುತ್ತೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ನಮಸ್ಕಾರ. ಹಯಗ್ರೀವ ಒಂದು ಒಳ್ಳೆಯ ಸಿನಿಮಾ, ಒಂದು ಡಿಫ್ರೆಂಟ್ ಸಿನಿಮಾ. ಅಂದರೆ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲ ಸಿನಿಮಾ, ಇದು ಬೇರೆ ಥರ ಹೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಹಾಫಲ್ಲಿ ತುಂಬ ಲವ್ಲಿಯಾಗಿ ಹೋಗುತ್ತೆ. ಸೆಕೆಂಡ್ ಹಾಫ್ ನಿಮಗೆ ಸಿನಿಮಾ ಗ್ರಿಪ್ ಇರೋದು. ಇದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಂಥ ಕಥೆ ಇದು. ಯೂಶ್ವಲಿ ನಮ್ಮ ಹಳೆ ಕಾಲದ್ದು ನರಸಿಂಹ ಅವತಾರ ಅದನ್ನು ಇಟ್ಕೊಂಡು ಒಳ್ಳೆಯ ಒಂದು ಕತೆ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಸೈನ್ಸ್ ಕೂಡ ಸೇರಿದೆ. ಒಂದು ಡಿಫ್ರೆಂಟ್ ಪ್ರಯತ್ನ, ಒಂದು ಬೇರೆ ಥರ ಸಿನಿಮಾ. ತುಂಬ ಜನ ಡೈರೆಕ್ಟರ್ ತುಂಬ ವರ್ಕೌಟ್ ಮಾಡಿ, ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಹೀರೋ ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸುನೀಲ್ ರಾವ್ ಅವರು ಒಂದು ಕಮ್ಬ್ಯಾಕ್ ಅಂತ ಹೇಳ್ತೀನಿ, ಆಫ್ಟರ್ ಎಕ್ಸ್ಕ್ಯೂಸ್ ಮೀ, ಅದ್ಭುತವಾಗಿ ಮಾಡಿದ್ದಾರೆ. ಓವರಾಲ್ ಅಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಕ್ರೈಮ್ ಮಾಡಿದ್ರೆ ಹೇಗೆ ಸಿಗಾಕೊಂತಾರೆ ಅನ್ನೋದು ನೀಟಾಗಿ ತೋರಿಸಿದ್ದಾರೆ. ಸೊ ಕ್ರೈಮ್ ಮಾಡೋದು ಈ ಸಿನಿಮಾ ನೋಡಿದ್ರೆ ಕ್ರೈಮ್ಗಿನ್ನ ಕಮ್ಮಿ ಆಗುತ್ತೆ ನಾನಂತ ಅಂದ್ಕೊತೀನಿ. ಏನೇ ಕ್ರೈಮ್ ಮಾಡಿದ್ರು ಈ ಸಿನಿಮಾ ನೋಡಿದ್ರೆ ಆ ಕ್ರೈಮು, ಆ ತಪ್ಪು ಮಾಡೋ ವ್ಯಕ್ತಿ ಸಿಗಾಕೊಂತಾನೆ. ಅಂದರೆ ಅಷ್ಟು ಡಿಪಾರ್ಟ್ಮೆಂಟು ಅಷ್ಟು ಆ್ಯಕ್ಟಿವ್ ಆಗಿದೆ. ಹೌ ಇಟ್ ವರ್ಕ್ಸ್ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಓವರಾಲ್ ಎಕ್ಸಲೆಂಟ್ ಸಿನಿಮಾ. ದಯವಿಟ್ಟು ಮನೆ ಮಂದಿಯವರೆಲ್ಲ ಬಂದು ಈ ಸಿನಿಮಾ ನೋಡಿ, ಮಿಸ್ ಮಾಡ್ಕೋಬೇಡಿ. ತುಂಬ ಇನ್ಫಾರ್ಮೇಷನ್ ಇದೆ. ಯು ವಿಲ್ ಎಂಜಾಯ್ ದ ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಸಮೃದ್ಧಿ ಮಂಜಣ್ಣ ನಿರ್ಮಾಣದಲ್ಲಿ ಹಯಗ್ರೀವ ಧನ್ವೀರಣ್ಣ ಸಖತ್ತಾಗಿ ಮಾಡಿದ್ದಾರೆ. ಸುನೀಣ್ಣನಂತೂ ನೆಕ್ಸ್ಟ್ ಲೆವೆಲ್. ಈ ಥರ ನೋಡೋಕ್ಕೆ ಆಗಲಿಲ್ಲ, ಡೈಜೆಸ್ಟ್ ಆಗಲಿಲ್ಲ. ತುಂಬ ಚೆನ್ನಾಗಿದೆ. ಅದ್ದೂರಿಯಾಗಿ 2ನೇ ವಾರ ಆಗ್ತದೆ. ದಯವಿಟ್ಟು ಸಿನಿಮಾ ನೋಡಿ, ಸೂಪರಾಗಿದೆ. ಏನಿಸ್ತು? ನನಗೂ ತುಂಬ ಖುಷಿಯಾಯಿತು. ಒಂದು ಅದ್ಭುತವಾದ ಪ್ರಯತ್ನ, ಸೂಪರಾಗಿದೆ ಸಿನಿಮಾ. ಆ್ಯಂಡ್ ಒಂದು ಸಸ್ಪೆನ್ಸ್ ಥ್ರಿಲ್ಲರನ್ನು ಇಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ನಮಗೆ ತುಂಬ ವರ್ಷ ಆದಮೇಲೆ ನಮ್ಗೆ ಈ ಥರ ಒಂದು ಸಿನಿಮಾ ಬಂದಿರೋದು ಕನ್ನಡದಲ್ಲಿ. ಸೊ ಖುಷಿ ಆಯಿತು. ಅವರೆಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಕೆಲವು ಲೂಪಾಲ್ಗಳಿತ್ತು, ಅದು ಬಿಟ್ಟರೆ ನನಗೇನು ಸಿನಿಮಾಲಿ ಏನೂ ಪ್ರಾಬ್ಲಮ್ ಕಾಣಲಿಲ್ಲ. ಸೊ ನೀವೆಲ್ಲರೂ ಖುಷಿ ಪಡುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿದೆ, ಥಿಯೇಟ್ರಿಗೆ ಬಂದುಬಿಟ್ಟು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೇಳಿಸ್ತಿದ್ಯಾ? ಹಯಗ್ರೀವ ಹೆಸರೇ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಟ್ರೇಲರ್ ನೋಡಿದ್ದೆ ಆ್ಯಂಡ್ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಕೇಳಿದೆ ಏನಿರ್ಬೋದು. ಬಿಕಾಸ್ ಆ ಪೋಸ್ಟರ್ ನೋಡಿದ್ರೆ ಓಕೆ ಇದು ಯಾವುದೋ ಒಂದು ಪೊಲೀಸ್ ಆಫೀಸರ್ ಮೂವಿ ಅಂತ ಅನಿಸ್ಬೋದು. ನಾನು ಹಾಗೆ ಅಂದ್ಕೊಂಡಿದ್ದೆ. ಇವತ್ತು ಸ್ಪೆಷಲ್ ಶೋಗೆ ಕರೆದಾಗ ನಾನು ಸಿನಿಮಾ ನೋಡಿದಾಗ ಅನಿಸ್ತು ಇಟ್ಸ್ ಅ ಡಿಫ್ರೆಂಟ್ ಸಸ್ಪೆನ್ಸು. ಹೆಂಗೆ ಅಂತಂದರೆ ಸೆಕೆಂಡ್ ಹಾಫ್ ಅಂತೂ ಹೋಗೋದೇ ಗೊತ್ತಾಗೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಸೀಟ್ ಎಡ್ಜಲ್ಲಿ ಕೂತು ನೋಡೋವಂಥ ಸಿನಿಮಾ. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಡೈರೆಕ್ಟರ್ ವಿಶ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಈ ಥರದ್ದು ನಿಮಗೆ ಈ ಥರ ಥಾಟ್ ಪ್ರೋಸೆಸ್ ಹೆಂಗೆ ಬಂತು ಅಂತ. ಅಷ್ಟು ಅದ್ಭುತವಾಗಿದೆ. ಒಂದು ಇಮ್ಯಾಜಿನೇಷನ್ಗೂ ಮೀರಿದಂಗೆ ಸೆಕೆಂಡ್ ಹಾಫ್ನ ತೊಗೊಂಡೋಗಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಓಕೆ ಈ ಥರನೂ ಮೂವಿ ಮಾಡ್ಬೋದಾ, ಈ ಥರ ಎಲ್ಲ ಥಾಟ್ ಪ್ರೋಸೆಸ್ ಬರುತ್ತೆ. ಅಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ. ಆ್ಯಂಡ್ ಸಮೃದ್ಧಿ ಮಂಜುನಾಥ್ ಅವರ ಪ್ರೊಡಕ್ಷನ್ ಸಿನಿಮಾ. ಆ್ಯಂಡ್ ಧನ್ವೀರ್, ಸಂಜನಾ ಆ್ಯಂಡ್ ಅಫ್ಕೋರ್ಸ್ ಸುನೀಲ್ ರಾವ್ ಸರ್ದಂತೂ ಅನ್ಬಿಲೀವೇಬಲ್. ಅವ್ರ ಕ್ಯಾರೆಕ್ಟರ್ನ ಅದೇ ಅಂತ ಯು ಲೈಕ್ ಅ ಮಾನ್ಸ್ಟರ್ ಅಂತ.
ಡೆಫಿನೆಟ್ಲಿ ಮಸ್ಟ್ ವಾಚಿಂಗ್. ಎಲ್ಲರಿಗೂ ಎಷ್ಟೊಂದು ಜನಕ್ಕೆ ಓಕೆ ಫ್ಯಾಮಿಲಿ ಮತ್ತು ಕಾಮಿಡಿ ಸಿನಿಮಾ ನೋಡ್ತೀವಿ, ಒಂದು ಸಸ್ಪೆನ್ಸು, ಒಂದು ಥ್ರಿಲ್ಲರ್ ಸಿನಿಮಾ ನೋಡಬೇಕಂತ ಇಟ್ಸ್ ಅ ರೈಟ್ ಚಾಯ್ಸ್. ಹೈಗ್ರೀವ ಈಗ ರಿಲೀಸ್ ಆಗಿದೆ, ಎಲ್ಲರೂ ಬಂದು ನೋಡಿ ಈ ಥರ ಸಿನಿಮಾನ ಎನ್ಕರೇಜ್ ಮಾಡಬೇಕು. ಅಂದರೆ ಕ್ರಿಯೇಟಿವ್ ಇರೋ ಅಂಥ ಡೈರೆಕ್ಟರು ಮತ್ತು ಒಳ್ಳೊಳ್ಳೆ ಸಿನಿಮಾಗಳ ಎನ್ಕರೇಜ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಮೂವಿ ಬಿಕಾಸ್ ಐ ರಿಯಲಿ ಲೈಕ್ ಇಟ್. ಸುಮಾರು ನಾವು ಏನಾದರೂ ಒಂದು ಡಿಫ್ರೆಂಟ್ ಸಿನಿಮಾ ನೋಡಬೇಕಂದ್ರೆ ಹೈಗ್ರೀವ ಇಸ್ ಅ ರೈಟ್ ಚಾಯ್ಸು. ಒಳ್ಳೆಯದಾಗಲಿ ಟೀಮ್ಗೆ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಹಯಗ್ರೀವ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸೊ ನಾನು ಧನ್ವೀರ್ನ ಒಂಚೂರು ಲವರ್ ಬಾಯ್ ಆ ಥರ ಮೂವಿಗಳು ಮಾಡ್ತಾ ಇರೋದ್ರಿಂದ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅದೇ ಥರ ಇತ್ತು, ಅದೇ ಥರ ಏನಾದರೂ ಇರುತ್ತೆ ಅಂತ ಹೇಳಿ. ಬಟ್ ಥಿಯೇಟರಲ್ಲಿ ಸಿನಿಮಾ ನೋಡಿದಾಗಲೇ ಗೊತ್ತಾಗಿದ್ದು, ಅಂದರೆ ನಾವೇನೋ ಒಂದು ಇಮ್ಯಾಜಿನೇಷನಲ್ಲಿ ಹೋಗಿರ್ತೀವಿ, ಅದು ಟೋಟಲಿ ಚೇಂಜ್ ಇದೆ. ಈ ಥರನೂ ಥಿಂಕ್ ಮಾಡಿಬಿಟ್ಟು ಸಿನಿಮಾ ಮಾಡ್ಬೋದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಸೆಕೆಂಡ್ ಹಾಫ್ ಹಾಗೆ ಕೂರಿಸಿತ್ತು, ಸೆಕೆಂಡ್ ಹಾಫ್ ಕೂರಿಸುತ್ತೆ ಜನಗಳನ್ನೂ ಕೂಡ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಧನ್ವೀರ್ ಅವರು ಅಷ್ಟೇ, ತುಂಬ ಜನ ಲೇಡಿ ಫ್ಯಾನ್ಸ್ಗಳಿದ್ದಾರೆ. ಸೊ ಅದಕ್ಕಿಂತ ಮೀರಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಸಿನಿಮಾನ. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಈವನ್ ಸಂಜನಾ ಅವರು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸೊ ಡೈರೆಕ್ಟರ್ ಸರು ಅಂದರೆ ತುಂಬ ಚೆನ್ನಾಗಿ ಯಾರನ್ನೂ ಎಲ್ಲೂ ಬಿಟ್ಕೊಡ್ದಲ್ಲೇ ಈ ಥರ ಸಿನಿಮಾನೂ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಹಯಗ್ರೀವ ಅಂತ ಹೇಳಿದ್ರೇ ಸೊ ನಾವು ಪುರಾಣದಲ್ಲಿ ಕೇಳ್ತಿದ್ವಿ ಈ ಥರ ಡಿಫ್ರೆಂಟ್ ಆಗಿ ಓಷನ್ಸ್ನ. ಸೊ ಇದನ್ನು ಈ ಥರ ಪ್ರಾಕ್ಟಿಕಲಾಗಿ ಇವತ್ತು ಈ ಥರ ಮಾಡಿರೋದು ನಿಜವಾಗ್ಲೂ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಥಿಯೇಟರಲ್ಲಿ ಈ ಸಿನಿಮಾನ ಒಂದ್ಸಲ ನೋಡಿ. ಸೊ ಎಲ್ಲರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನನ್ನ ಸ್ನೇಹಿತ ಇವತ್ತು ಸಮೃದ್ಧಿ ಮಂಜು ಅವರು ಒಂದು ವಿಶೇಷವಾದಂಥ ಚಲನಚಿತ್ರವನ್ನು ತಂದಿರ್ತಕ್ಕಂಥದ್ದು ಒಂದು ಹೊಸ ಪ್ರಯತ್ನ. ಬಹುಶಃ ಈ ರೀತಿ ಪ್ರಯತ್ನ ಮಾಡೋದು ಭಾರಿ ಫಿಲಮ್ ಲ್ಯಾಂಡಲ್ಲಿ ರಿಸ್ಕು. ಆದರೂ ಕೂಡ ಒಂದು ಉತ್ತಮವಾಗಿ ಚಿತ್ರ ಬಂದಿದೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಆನಂದಿಸಬೇಕು. ಬಹುಶಃ ಇದರಲ್ಲಿ ವಿಶೇಷತೆ ಏನು ಅಂದರೆ ಹಿಂದೆ ಇರ್ತಕ್ಕಂಥ ನಮ್ಮ ಮಹಾಭಾರತ ರಾಮಾಯಣ ಇದನ್ನೆಲ್ಲ ಸೇರಿಸಿ ಈ ಸೈನ್ಸ್ಗೆ ಮೆಥಾಲಜಿನಲ್ಲಿ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಇದು ಹುಚ್ಚು ಪ್ರಯತ್ನ, ಆದರೂ ಜನರು ನೋಡಿ ಇದನ್ನು ಖುಷಿ ಪಡಬೇಕು, ಯಶಸ್ವಿ ಆಗಲಿ. ಒಂದು ಹೊಸ ಪ್ರತಿಜ್ಞೆಗೆ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಈ ಹೈಗ್ರೀವ ಕಾನ್ಸೆಪ್ಟಲ್ಲಿ ನನಗೆ ಇಷ್ಟ ಆಗಿದ್ದು ಇಂಡಿಯನ್ ಮೈಥಾಲಜಿ ವಿತ್ ಅ ಥ್ರಿಲ್ಲರ್. ಯೂಶ್ವಲಿ ಅದು ಟೂ ಡಿಫ್ರೆಂಟ್ ಕಾನ್ಸೆಪ್ಟ್ಸ್, ಬಟ್ ಇಟ್ ಈಸ್ ವೆರಿ ಎಂಗೇಜಿಂಗ್. ನಾನು ಜನರಲಾಗಿ ಒಂದು ಥ್ರಿಲ್ಲರ್ ಅಂತ ಬಂದೆ, ಬಟ್ ವಿತ್ ಮೈಥಾಲಜಿ ಜೊತೆ ಥ್ರಿಲ್ಲರ್ ಮಾಡೋದು ಇಟ್ಸ್ ರೇರ್ ಎಕ್ಸ್ಪೆರಿಮೆಂಟ್. ಐ ಥಿಂಕ್ ಈಸ್ ಡೂಯಿಂಗ್ ವೆಲ್. ಆಲ್ ದ ಬೆಸ್ಟ್. ಓಕೆ, ಯಾರು ಕಲಾರತಿ? ಎಲ್ರಿಗೂ ನಮಸ್ಕಾರ. ನಾನು ಬೆನಕ ನಂಜಪ್ಪ. ಇಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ, ವಿಲನ್ ತಾತ ಮಾಡಿದ್ದೀನಿ. ಸಿನಿಮಾ ಎಕ್ಸಲೆಂಟ್. ಕನ್ನಡ ಸಿನಿಮಾ ಒಂದೊಂದೂ ತುಂಬ ಅದ್ಭುತವಾಗಿ ಬರ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಜನತೆಗಳು, ಎಲ್ಲ ಜನರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಹೊಸ ಡೈರೆಕ್ಟ್ರು ರಘು ಬ್ರಿಲಿಯಂಟ್ ಹುಡುಗ. ದಯವಿಟ್ಟು ಅವನಿಗೆ ಎಲ್ಪ್ ಮಾಡಿ, ಅವನ ಮುಂದೆ ಇನ್ನೂ ಹಲವು ಸಿನಿಮಾಗಳನ್ನು ತೆಗಿಬೇಕು. ಅವನಿಗೆ ನಮ್ಮ ಕನ್ನಡ ಜನತೆ ಸಹಕಾರ ಮಾಡಿ. ನಮಸ್ಕಾರ. ನಮಸ್ತೆ. ಬಾಬಾ ನಮಸ್ತೆ. ನಾನು ವಿಕ್ಟ್ರಿ ವಾಸು, ನಿರ್ದೇಶಕ ಮತ್ತು ನಟ. ಇವತ್ತಿನ ದಿನ ಒಂದು ಅತ್ಯದ್ಭುತವಾದ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು ಸಿನಿಮಾ ವೀಕ್ಷಿಸಿದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿ ಸೀನು, ಪ್ರತಿಯೊಂದು ಶಾರ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಂಥ ಒಂದು ಒಳ್ಳೊಳ್ಳೆ ಕಥೆ ಆಧಾರಿತ ಚಿತ್ರಗಳನ್ನ ದಯಮಾಡಿ ಕನ್ನಡ ಪ್ರೇಕ್ಷಕರು ಪ್ರೋತ್ಸಾಹಿಸಿ, ಗೌರವಿಸಿ, ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಾ. ಎಲ್ರಿಗೂ ನಮಸ್ಕಾರ. ತುಂಬ ಒಳ್ಳೆ ಕತೆ, ಅದನ್ನು ಮೇಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಫಿಕ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನನ್ನೊಂದು ಸಣ್ಣ ಪಾತ್ರ ಇತ್ತು, ಅದು ಓವರಾಲ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ಪ್ರೇಕ್ಷಕರೆಲ್ಲ ನೋಡಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಟು ದಿ ಟೀಮ್. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ. ಈಗಷ್ಟೇ ನಾವೆಲ್ಲ ಹಯಗ್ರೀವ ನೋಡಿದ್ವಿ. ಲಾಸ್ಟ್ 10 ಡೇಸಿಂದ ಅಕ್ರಾಸ್ ಸ್ಟೇಟ್ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ರಘು ಅವ್ರಿಗೆ, ನಮ್ಮ ನಿರ್ಮಾಪಕರು ಮಂಜಣ್ಣ ಸರ್ಗೆ,
ಧನ್ವೀರ್ ಸರ್ಗೆ ಹಾಗೂ ಇಡೀ ತಂಡಕ್ಕೆ, ಮಹೇಶ್ ಸರ್ಗೆ, ಡೈರೆಕ್ಷನ್ ಟೀಮ್, ಕ್ಯಾಮ್ರಾ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಲಕ್ಕಿಲಿ ಸಿನಿಮಾನು ತುಂಬ ಚೆನ್ನಾಗಿ ಹೋಗ್ತಾಯಿದೆ. ನಾವು ಆ್ಯಕ್ಟಿಂಗಿಗೆ ಅಂತ ಬಂದಾಗಲಿಂದ ಆವಾಗಲೇ ಸ್ಟಾರ್ಟ್ ಆಗಿದ್ದಂಥ ಸುನಿಲ್ ಸರ್ ಎಲ್ಲ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿರೋದು ಆ್ಯಂಡ್ ಒಳ್ಳೆ ಟೀಮು. ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ. ಜನ ಇನ್ನಷ್ಟು ನೋಡಿ ಸಿನಿಮಾನ ಗೆಲ್ಲಿಸ್ಕೊಡಿ. ಆ್ಯಂಡ್ ನಮ್ಮ ಟೀಮಿಗೆ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಿನಿಮಾ. ಇದರಲ್ಲಿ ನಾವೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಚಿಕ್ಕ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ರಘು ಬಂದ್ಬಿಟ್ಟು ನಮ್ಮ ಮನೆದೇವರು ಸೀರಿಯಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೆ, ಫಸ್ಟ್ ಸೀರಿಯಲ್ ಅದು. ಸೊ ಆಮೇಲೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಸಿನಿಮಾ ಆ್ಯಕ್ಚುಲಿ ಯಾವ ಥರ ಆಗಿದ್ದು ಫಸ್ಟ್ ಟೈಮ್ ಥರ ಇಲ್ಲವೇ ಇಲ್ಲ. ಅಂದರೆ ಒಂದು 2-3 ಮೂವಿ ಹಿಟ್ ಕೊಟ್ಟು ಡೈರೆಕ್ಟ್ರು ಮಾಡ್ತಾರಲ್ಲ, ಸೊ ಆ ಥರ ಸಿನಿಮಾ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಧನ್ವೀರ್ ಅವರು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಹೀರೋಯಿನ್ ಆಗಿರ್ಬೋದು, ಆ್ಯಂಡ್ ನನ್ನ ಸ್ನೇಹಿತರು ಅಶ್ವಿನ್ ಆಗಿರ್ಬೋದು, ಆ್ಯಂಡ್ ಹೋಲ್ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮಂಜಣ್ಣ ಇದೇ ಥರ ಸಿನಿಮಾಗಳು ಮಾಡ್ತೀರಿ, ಹಾಗೆ ಒಳ್ಳೆ ಕಲಾವಿದರಿಗೆ, ಡೈರೆಕ್ಟರ್ಗಳಿಗೆ ಅವಕಾಶ ಕೊಡಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆ ಹೊಸ ಪ್ರಯತ್ನ ಮೆಚ್ಚಿದ್ದೀರಾ, ಇದೇ ಥರ ನಿಮ್ಮ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ನನಗೆ ಅವಕಾಶ ಕೊಟ್ಟಂಥ ಸಮೃದ್ಧಿ ಮಂಜುನಾಥ್ ಸರ್ಗೂ, ಧನ್ವೀರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಷಿಯನ್ಗೆ, ನನ್ನ ಜೊತೆ ನನ್ನ ಸಿನಿಮಾ ಸಪೋರ್ಟ್ ಮಾಡೋ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು. ಹೀರೋಯಿನ್ ಮೇಡಮ್ಗೆ ಥ್ಯಾಂಕ್ ಯು. ಸ್ಪೆಷಲ್ ಸುನಿಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಅವರು ವಿತೌಟ್ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಸಿನಿಮಾ ಒಂದು ಪವರು, ಒಂದು ಎನರ್ಜಿ ಸಿಗ್ತಾ ಇರಲಿಲ್ಲ. ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ ತುಂಬ 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 ಖುಷಿ ಇದೆ. 2 ವಾರದಿಂದ ಸಕ್ಸಸ್ಫುಲ್ಲಾಗಿ ಸಿನಿಮಾ ಓಡ್ತಾ ಇದೆ. ದ ಫ್ಯಾಕ್ಟ್ ದ್ಯಾಟ್ ನಾವು ಪ್ರೀಮಿಯರ್ನ 2 ವಾರ ಆದಮೇಲೆ ಹಾಕೊಂಡಿರೋದೇ ತುಂಬ ಖುಷಿ ಕೊಡುತ್ತೆ. ಅಂದರೆ ಸಕ್ಸಸ್ಫುಲ್ಲಾಗಿ 2 ವಾರ ಓಡಿದೆ. ಆ್ಯಂಡ್ ಇವಾಗ ನಮ್ಮ ಇಂಡಸ್ಟ್ರಿಯ ಫ್ರೆಂಡ್ಸ್ಗೆ ನಾವು ಸಿನಿಮಾ ತೋರಿಸೋದಕ್ಕಂತ ಪ್ರೀಮಿಯರ್ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ರಿವ್ಯೂಸ್ ಕೊಟ್ಟಿದ್ದಾರೆ. ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ, ಹಯಗ್ರೀವ. ಥ್ಯಾಂಕ್ ಯು ಅಗೇನ್ ಸರ್ ಆಪರ್ಚುನಿಟಿಗೆ. ಸಿನಿಮಾ ಅಗೇನ್ ನೋಡಿ, ಎಲ್ಲರೂ ಮಿಸ್ ಮಾಡಿ, ಥಿಯೇಟರ್ಸಲ್ಲಿದೆ. ಥ್ಯಾಂಕ್ ಯು ಅಗೇನ್. ಎಲ್ರಿಗೂ ನಮಸ್ಕಾರ. ಹಯಗ್ರೀವ ಒಂದು ಒಳ್ಳೆ ಹೊಸ ಕಂಟೆಂಟ್ ಜೊತೆಗೆ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಸಮೃದ್ಧಿ ಮಂಜು ಸರ್ ಒಂದು ಒಳ್ಳೆ ಸಿನಿಮಾ ಕೊಡುಗೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಕನ್ನಡ ಜನತೆ ಅಪ್ಕೊಂಡಿದ್ದಾರೆ. ಎಲ್ಲ ಕಡೆನೂ ಹೌಸ್ಫುಲ್ ಶೋಸು, ಹಾಗೆ ಪ್ರತಿಯೊಬ್ಬರು ರೆಸ್ಪಾನ್ಸ್ ಆಗಿರ್ಬೋದು ತುಂಬ ಪಾಸಿಟಿವ್ ಆಗಿದೆ. ಇವತ್ತು 2ನೇ ವಾರ ಆದಮೇಲೆ ಪ್ರೀಮಿಯರ್ ಶೋ ಥರ ಹಮ್ಮಿಕೊಂಡಿದ್ವಿ. ಸೊ ಇಲ್ಲೂ ಅಷ್ಟೇ ಪ್ರತಿಯೊಬ್ಬರ ಬಾಯಲ್ಲೂ ತುಂಬ ಒಳ್ಳೆ ಪಾಸಿಟಿವ್ ರಿವ್ಯೂಸ್ನ ಕೇಳ್ತಾ ಇದ್ದೀವಿ. ದಯಮಾಡಿ ಯಾರು ಸಿನಿಮಾ ನೋಡಿರೋ ಹತ್ತಿರ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ದಯಮಾಡಿ ಕನ್ನಡ ಚಿತ್ರಗಳನ್ನ ಥಿಯೇಟರ್ಸಲ್ಲೇ ನೋಡಿ, ಪೈರಸಿ ಮಾಡಿಬಿಡಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲ ದರ್ಶನ ಸೆಲೆಬ್ರಿಟೀಸ್ಗಳಿಗೂ, ಹಾಗೆ ನನ್ನ ಪ್ರೀತಿಯವರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಊರಿಗೂ ಎಲ್ಲೇ ಹೋದರೂ ನಾನು ಪ್ರಮೋಷನ್ ಸಲುವಾಗಿ ನೀವು ತೋರಿಸ್ತಿರೋ ಪ್ರೀತಿ, ನೀವು ತೋರಿಸ್ತಿರೋ ನನಗೆ ಅಭಿಮಾನ ಯಾವತ್ತಿಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ಧನ್ಯವಾದಗಳು ಇವತ್ತಿನ ಶೋಗೆ ಬಂದಿದ್ದಕ್ಕೆ. ಎರಡನೇದಾಗಿ ನಮ್ಮ ಇಂಡಸ್ಟ್ರಿ ಸ್ನೇಹಿತರೆಲ್ಲ ಬಂದಿದ್ದೀರಿ, ಸಹೋದ್ಯೋಗಿಗಳೆಲ್ಲ ಬಂದಿದ್ದೀರಿ, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಿನಿಮಾದಲ್ಲಿ ಪ್ರಮೋಷನ್ಗಳಲ್ಲಿ ಇಷ್ಟು ದಿವಸ ಕಾಣಿಸ್ಕೊಂಡಿರಲಿಲ್ಲ, ಯಾಕೆಂದರೆ ಸಿನಿಮಾದಲ್ಲಿ ನನ್ನ ಪಾರ್ಟಿಸಿಪೇಷನ್ನ ಸಸ್ಪೆನ್ಸ್ ಆಗಿ ಇಡಬೇಕು ಅಂತ ನಮ್ಮ ತಂಡ ನಿರ್ಧಾರ ಮಾಡಿತ್ತು. ಹಾಗಾಗಿ ಇವತ್ತು ನಾನು ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದೇನೆ. ಈ ಸಿನಿಮಾನ ಇವತ್ತು ಸಂಪೂರ್ಣವಾಗಿ ನೋಡಿದ್ದು ನಾನು ಇದೇ ಮೊದಲು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನೋಡಿದ್ದೆ ಡಬ್ಬಿಂಗ್ ಟೈಮಲ್ಲಿ. ಇದರ ಟೈಮಲ್ಲಿ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಇಟ್ಕೊಂಡು ರಘು ಅವರು ಮೊದಲನೇ ಸಿನಿಮಾಕ್ಕೇ ಒಂದು ಚೊಚ್ಚಲ ನಿರ್ದೇಶನಕ್ಕೆ ಈ ರೀತಿ ಒಂದು ವಿಭಿನ್ನವಾದ ಕಾನ್ಸೆಪ್ಟನ್ನು ಟ್ರೈ ಮಾಡಿದ್ದಾರೆ, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಧನ್ವೀರ್ ಅವರು ಈ ಲುಕ್ಸ್ ಫ್ಯಾಬ್ಯುಲಸ್ ಆ್ಯಸ್ ಅ ಹೀರೋ ಇನ್ ದ ಫಿಲ್ಮ್. ಸಂಜನಾ ಅವರು ಅವರ ಎಲ್ಲ ಬೇರೆ ಸಿನಿಮಾಗಳಿಗೆ ಹೋಲಿಸಿದರೆ ಐ ಥಿಂಕ್ ಇದರಲ್ಲಿ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ, ಅವರ ಟ್ಯಾಲೆಂಟನ್ನು ಹೊರಗಡೆ ಹಾಕೋಕ್ಕೆ ಐ ಥಿಂಕ್ ಹೆಚ್ಚಿನ ಅವಕಾಶ ಸಿಕ್ಕಿದೆ ಅಂತ ಅನಿಸುತ್ತೆ. ಆ್ಯಂಡ್ ಶಿಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಅಶ್ವಿನ್ ಅವರಿದ್ದಾರೆ. ಐ ಥಿಂಕ್ ಆಲ್ ದಿ ಸಪೋರ್ಟಿಂಗ್ ಆರ್ಟಿಸ್ಟ್ಸ್. ಆ್ಯಂಡ್ ನನ್ನ ಪಾತ್ರ ಕೂಡ ಒಂದು ಸ್ವಲ್ಪ ಆ್ಯಂಟಿ ಹೀರೋ ಪಾತ್ರ ಇದೆ, ಬಟ್ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನಿಸುತ್ತೆ. ನೀವೆಲ್ಲರೂ ಹೊಗಳಿದ್ದೀರಿ, ಕ್ರೌಡ್ ಕಡೆಯಿಂದ, ನಮ್ಮ ಪ್ರೇಕ್ಷಕರ ಕಡೆಯಿಂದ ಎಲ್ರಿಗೂ ಎಲ್ಲ ಹೊಗಳಿಕೆ ಬಂದಿದೆ. ಈ ನಿರಂತರವಾದ ಪ್ರೋತ್ಸಾಹಕ್ಕೆ, ಈ ಬೆಂಬಲಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಇಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರೋ
ಸಮೃದ್ಧಿ ಮಂಜುನಾಥ್ ಅವರು. ನಾನು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ, ಈ ಸಿನಿಮಾ ಮಾಡೋದಕ್ಕೆ ಮೊದಲನೇ ಕಾರಣ ಆ್ಯಂಡ್ ದೊಡ್ಡ ಕಾರಣ ಸಮೃದ್ಧಿ ಮಂಜು ಅವರು. ನಮ್ಮ ಬಾಂಧವ್ಯ, ನಮ್ಮ ಸ್ನೇಹ ಸಿನಿಮಾ ಬಿಟ್ಟು ಶುರುವಾಗಿದ್ದು, ಬಟ್ ಸಿನಿಮಾಕ್ಕೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಇಂಥ ಒಬ್ಬ ವ್ಯಕ್ತಿ ನಿರ್ಮಾಪಕರಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಿರೋದು ಇನ್ನೂ ಹೆಚ್ಚು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದಕ್ಕೆ ಖಂಡಿತವಾಗ್ಲೂ ನಾಂದಿ ಆಗುತ್ತೆ. ಐ ಆಮ್ ವೆರಿ ಶ್ಯೂರ್ ದಟ್ ವಿಲ್ ಬಿ ಅ ಗ್ರೇಟ್ ಪ್ರೊಡ್ಯೂಸರ್. ಇನ್ನು ಮುಂದೆ ಕೂಡ ಹಲವಾರು ಸಿನಿಮಾಗಳು ಮಾಡಲಿಕ್ಕಿದ್ದಾರೆ. ನನಗೆ ನನ್ನ ಕಡೆಯಿಂದ ಎಲ್ಲರ ಮುಂದೆ ನಿಮಗೆ ಶುಭ ಹಾರೈಕೆಗಳು. ಥ್ಯಾಂಕ್ ಯು. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಥ್ಯಾಂಕ್ ಯು ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್. ನಿಮ್ಮ ಬೆಂಬಲ ನಮಗೆಲ್ಲರಿಗೂ ಶ್ರೀರಕ್ಷೆ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಓವರ್ ಟು ಮಂಜಣ್ಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲ ಪ್ರಯತ್ನ ತಾವು ಗೆಲ್ಲಿಸಿದ್ದಕ್ಕೆ ತುಂಬ ಭಯ ಆಯಿತು. ಈ ಗಾಂಧಿನಗರ ಕೆಲವ್ರ ಮಧ್ಯೆ ಎಲ್ಲಿ ನಲ್ಗೋಗ್ತೀವಿ ಅಂತ ಒಂದು ಭಯ ಇತ್ತು. ಅಂತೂ ಇಂತೂ ನಮ್ಮನ್ನು ದಡ ಸೇರಿಸಿದ್ದಕ್ಕೆ ನಿಮಗೆ ನಾನು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಸಾಕಷ್ಟು ಸವಾಲುಗಳನ್ನು ಎದುರಿಸಿ ನಾವು ಮುಂದೆ ಬಂದಿದ್ದಕ್ಕೆ, ದಾರಿ ತೋರಿಸ್ಕೊಟ್ಟಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಮಧ್ಯೆ ಮೂರನೇ ಥ್ಯಾಂಕ್ಸು ನಿಮಗೆ, ಮಾಧ್ಯಮ ಮಿತ್ರರಿಗೆ. ಎಷ್ಟೇ ಕಷ್ಟ ಬಂದರೂ ಕೂಡ ನೀವು ನಮ್ಮ ಕೈ ಹಿಡಿದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂತೂ ಇಂತೂ ನನ್ನ ಚಿತ್ರತಂಡ, ನನ್ನ ಚಿತ್ರ ಗೆದ್ದಿದೆ. 2ನೇ ವಾರ ಸಕ್ಸಸ್ಫುಲ್ ಓಡ್ತಾ ಇದೆ. ಖಂಡಿತ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ಟಾಕ್ಸಿಕ್ ಮುಂದೆ ಹೋಗಿದ್ದಕ್ಕೆ ಇನ್ನು ಸ್ವಲ್ಪ ನನಗೆ ಪುಷ್ಟಿ ಸಿಕ್ತು. 221 ಥಿಯೇಟ್ರಲ್ಲಿ ಹೋಗ್ತಾ ಇದೆ. ನನ್ನ ಚಿತ್ರತಂಡಕ್ಕೆ ಮೊದಲನೇದಾಗಿ ನನ್ನ ಕತೆ ಹೇಳಿದ್ದಕ್ಕೆ ರಘು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದನ್ನು ಓಲ್ಡ್ ಕಮಿಟ್ಮೆಂಟು ನನಗೂ ಮತ್ತು ದರ್ಶನ್ ಅವ್ರಿಗೆ ಮತ್ತು ನಮ್ಮ ಏನು ಧನ್ವೀರ್ ಏನು ಕಮಿಟ್ಮೆಂಟ್ ಇತ್ತು, ಆ ಡೇಟ್ ನಡೆಸ್ಕೊಟ್ಟಿದ್ದಕ್ಕೆ ಧನ್ವೀರ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಈ ಪಾತ್ರಕದಲ್ಲಿ ನನ್ನ ಸ್ನೇಹಿತರಾಗಿ ಚಿತ್ರರಂಗವನ್ನು ಸುಮಾರು ದಿವಸಗಳಿಂದ ಸ್ವಲ್ಪ ಇದಿತ್ತು, ಬನ್ನಿ ನೀವು ವಾಪಸ್ ಬನ್ನಿ, ಕಮ್ ಬ್ಯಾಕ್ ಅಗೇನ್ ಅಂತ ಹೇಳಿದ್ದಕ್ಕೆ ಒಂದೇ ಮಾತಿಗೆ ಒಪ್ಕೊಂಡಿದ್ದಕ್ಕೆ ನಮ್ಮ ಸುನೀಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಟಿಮೇಟ್ ನಮ್ಮ ಸಂಜನಾ ಅವರಿಗೆ, ಡಾಕ್ಟರ್ ಸಂಜನಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರವರ ಜವಾಬ್ದಾರಿಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಸಮೃದ್ಧಿಯಾಗಿ ಮುಗಿಸ್ಕೊಟ್ಟಿದ್ವಿ. ಇದಕ್ಕಿಂತ ಹೆಚ್ಚಿನ ರೀತಿ ಹೇಳ್ತಕ್ಕಂತಿಲ್ಲ. ಇವತ್ತು ಇಡೀ ಚಿತ್ರರಂಗ ಬಂದು ಸಿನಿಮಾ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಚಿತ್ರರಂಗಕ್ಕೆ, ನಮ್ಮ ಚಿತ್ರಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ರಿಗೂ, ನನ್ನ ಬಾಮೈಕ್ಳಿಗೂ, ನಾನು ಬರೀ ಹಣ ಹಾಕೋದಷ್ಟೇ ನೋಡ್ಕೊಳ್ಳೋದು ನನ್ನ ಬಾಮೈಕ್ಳು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನಗೂ ಒಂದು ದಿವಸ ಕೂಡ ಶೂಟಿಂಗ್ ಹೋಗೋಲ್ಲ, ಬರೀ ನಾನು ವೀಕ್ಲಿ ಒನ್ಸ್ ಏನಾಯ್ತು ನೋಡ್ತಾ ಇರುತ್ತೆ ಅಷ್ಟೇ. ಇಡೀ ನನ್ನ ಚಿತ್ರತಂಡಕ್ಕೆ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಬಿಹೈಂಡ್ ಸಪೋರ್ಟ್ ಎಲ್ಲರ ಚಿತ್ರರಂಗಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ನೆಕ್ಸ್ಟು ನಮ್ಮದು ದೊಡ್ಡ ಮೂವಿ ಆಗಸ್ಟ್ 14ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಸೊ ಅದನ್ನು ಪ್ರಮೋಷನ್ಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೂ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಹೊಸ ಪ್ರಯತ್ನಕ್ಕೆ, ಹೊಸ ಚಿತ್ರ ಕೊಡಲಿಕ್ಕೆ ನಾನು ಇನ್ನಷ್ಟು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವತ್ತಿರಲಿ ಅಂತ ಕೇಳ್ಕೊತೀನಿ. ನನಗೆ ಬೆಳಗ್ಗೆ ರಿಪೋರ್ಟ್ ನೋಡಿದಾಗ ಫಸ್ಟ್ ಟೈಮ್ ಕಣ್ಣಲ್ಲಿ ನೀರು ಬಂದಿದ್ದು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮು, ಯಾಕೆ ಸುಳ್ಳು ಹೇಳೋಕ್ಕೆ ಮಾತನಾಡಿ ಇದಾಗಲ್ಲ. ಫಸ್ಟ್ ಟೈಮ್ ಕಣ್ಣಲ್ಲಿ ನೀರು ಬಂದಿದ್ದಕ್ಕೆ ನಾನು ಫೈನಾನ್ಷಿಯಲ್ ರಿಪೋರ್ಟ್ ನೋಡಿದೆ, ತುಂಬ ಖುಷಿ ಆಯಿತು. ಒಂದು OTT ಮತ್ತು ಇಬ್ಬರು ಬಂದು ಕೇಳಿದ್ರು, ನಿಮ್ಮ ಸಿನಿಮಾ ನೋಡಿದ್ದೀವಿ, OTTಗೆ ಪಕ್ಕಾ ಮೂವಿ ನಮಗೆ ಕೊಡಿ ಅಂತ ಕೇಳಿದ್ರು. 11th ಸೈನ್ ಮಾಡಿ ಅಂತಂದರು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕಂತಂದರೆ ಮೊದಲ ಪ್ರಯತ್ನ ಗೆಲ್ಲದೆ ಸಾಕಷ್ಟು ಇದಾಗ್ತದೆ. ಅದರಲ್ಲೂ ಸಾಕಷ್ಟು ಸವಾಲುಗಳ ಮಧ್ಯೆ ನಾವು ಗೆದ್ದಿದ್ವಿ. ಇದು ಕನ್ನಡ ಜನ ಅವರು ಪ್ರೀತಿ ಮಾಡಿದ್ದಾರೆ, ಅವರಂಥ ಕಂಟೆಂಟ್ ಬೇಕು ಅಂತ ಬಯಸಿದ್ದಾರೆ, ಅಂಥ ಕಂಟೆಂಟ್ ಕೊಟ್ಟಿದ್ದೀವಿ. ತುಂಬ ಖುಷಿ ಆಯಿತು. ಇನ್ನೂ ಇದು ಯಾವ ಥಿಯೇಟ್ರ್ ತೆಗೆದಿಲ್ಲ, ಎಲ್ಲ ಥಿಯೇಟ್ರ್ಸು ಹಂಗೆ ಇದ್ದಾವೆ, ಎಲ್ಲ ರನ್ ಆಗ್ತಾಯಿದೆ. ಇನ್ನು ಮುಂದೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಅದು ನಾನು ನನ್ನ ಪ್ರೇಕ್ಷಕರಿಗೆ, ನನ್ನ ಕನ್ನಡ ಜನತೆಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಸೊ ಈಗ ತಾನೇ ಶಾಸಕನಾಗಿ ಎಂಟ್ರಿ ಆಗಿದ್ದೀನಿ. ಆಫ್ ಆ್ಯಂಡ್ 50-50 ಇದ್ದೀನಿ. ನನ್ನ ಮುಂದೆ ಸವಾಲೀಗ ಗಣೇಶ್ ಸರ್ದು 4 ಭಾಷೆದಲ್ಲಿ ಮಾಡಿದ್ದೀನಲ್ಲ, ಅದು 4 ಸ್ಥಳದಲ್ಲಿ ಭಾಷೆಯಲ್ಲಿ ಬಿಡಬೇಕಂತಿದೆ. ಇದೇ ತಿಂಗಳು 26ನೇ ತಾರೀಕು ನಮ್ಮ ಅಯೋಧ್ಯದಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ಅದರಿಂದ ನೀವಿನ್ನೂ ಸಪೋರ್ಟ್ ಮಾಡಿದ್ರೆ, ಹೊಸ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನಿಷ್ಟು ಜಾಸ್ತಿ ಮಾಡ್ತೀನಿ, ಆಯ್ತಲ್ಲ. ಸೊ ಅದರಿಂದ ನಾವು ಗೆದ್ದರೆ, ಒಂದು ಸಿನಿಮಾ ಗೆದ್ದರೆ 5 ಮಾಡ್ತೀವಿ, ಆಯ್ತಲ್ವ. ನಮ್ಮ ಸಿನಿಮಾ ಗೆದ್ದಿದೆ, ಖಂಡಿತ ಒಳ್ಳೆ ಸಿನಿಮಾ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸರಿ, ಇಲ್ಲ ನಾನು ಬಯಲು ಹೇಳೋಂಗಿಲ್ಲ. ಪ್ರೋಟೋಕಾಲ್ ಪ್ರಕಾರ ನಾನು ಶಾಸಕನಾಗಿದ್ದೀನಲ್ವ, ನಾನು ಹೇಳೋಂಗಿಲ್ಲ,
ಅದಲ್ವ ನಾನು ಹೆಂಡ್ತಿ ಬಂದು ಹೇಳಬೇಕು ಯಾಕೆ ಹೇಳಿ ಪ್ರೊಡ್ಯೂಸರ್ ಅವರು, ಅದರಿಂದ ಅವ್ರು ಬಂದು ಹೇಳಬೇಕು. ಯಾಕೆಂದರೆ ಕೆಲವು ನಿಮ್ಗೆ ಗೊತ್ತಿದೆ, ಕೆಲವು ಕಾನೂನು ತೊಡಕಿರ್ತದಲ್ಲ, ನಾನು ಹೇಳೋಂಗಿಲ್ಲ. ಸೊ ಅದರಿಂದ ಮ್ಯಾಂಡೇಟ್ರಿ ಆಗ್ಬಿಡ್ತದೆ. ಸೊ ಅದರಿಂದ 25ನೇ ತಾರೀಕು ಸಕ್ಸಸ್ ಮೀಟ್ ಇದೆ. ನಿಮ್ಮೆಲ್ಲರ ಜೊತೆ ಊಟ ಮಾಡಿ ಇದು ಸವಿನೆನಪನ್ನು ಈ ಗಳಿಗೆಯನ್ನು ಹಂಚ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.